ನಾಡದ್ರೋಹಿ ಎಂಇಎಸ್ಗೆ ಬೆಳಗಾವಿ ಪಾಲಿಕೆ ಆಯುಕ್ತರು ಶಾಕ್ ಕೊಟ್ಟಿದ್ದಾರೆ. ಕನ್ನಡ ಕಡ್ಡಾಯ ಜೊತೆಗೆ ಬೆಳಗಾವಿ ಅಂತ ಬಳಸಬೇಕು ಅಂತ ಹೇಳಿ ಸೂಚನೆ ಕೊಟ್ಟಿದ್ದಾರೆ. ನಾಮಫಲಕದ ವಿಚಾರದಲ್ಲಿ ಬೆಳಗಾವಿ ಪಾಲಿಕೆ ಆಯುಕ್ತರ ಖಡಕ್ ವಾರ್ನಿಂಗ್ ಇದು. ಮನಸ್ಸಿಗೆ ಬಂದಂಗೆ ಬೆಳಗಾಂ ಇದೆಲ್ಲ ಬರೆಯೋ ಹಾಗಿಲ್ಲ, ಇನ್ನು ಮೇಲೆ ಬೆಳಗಾವಿ ಅಂತಲೇ ಬರೀಬೇಕು ಅಂತ ಆಯುಕ್ತರು ಖಡಕ್ ಎಚ್ಚರಿಕೆ ಕೊಟ್ಟಿದ್ದಾರೆ. ಇಲ್ಲಿವರೆಗೂ ಅಲ್ಲಿ ಒಂದಷ್ಟು ಓಲೈಕೆಗಳು, ಫೇವರಿಸಮ್ಮು ನಡೀತಾ ಇತ್ತಲ್ಲ, ಇದೆಲ್ಲ ಇನ್ನು ನಡೆಯಲ್ಲ ಆಟ. ಏನಿದೆ ಬೆಳಗಾವಿ ಅಂತ ಬರೀರಿ, ಬೆಳಗಾವ ಏನ್ರಿ ಇದೆಲ್ಲ ಚೇಂಜ್ ಮಾಡಬೇಕು ಹೆಸರು, ನೀವು ಬೆಳಗಾವಿ ಅಂತ ಇಡಬೇಕಲ್ಲೇ ಅಷ್ಟೇ ಅಂತ ಹೇಳಿ ಖಡಕ್ಕಾಗಿ ಆಯುಕ್ತರು ವಾರ್ನಿಂಗನ್ನು ಕೊಟ್ಟಿದ್ದಾರೆ. ಬೆಳಗಾಂ ಬರೆದಿರೋ ಅಂಗಡಿ ಮಾಲೀಕರಿಗೆ ವಾರ್ನಿಂಗ್ ಇದು. ಆದೇಶವನ್ನು ಗಂಭೀರವಾಗಿ ಪಾಲಿಸಬೇಕು ಅಂತ ಹೇಳಿ 2,000 ಅಂಗಡಿಗಳು, 20 30 2,000 ಅಂಗಡಿಗಳಿಗೆ ನೋಟಿಸ್ ಹೋಗಿದೆ. ಇಲ್ಲಿ ಯಾವಾಗ ಮಹಾರಾಷ್ಟ್ರ ಕಡೆಯವ್ರು ಬರೋದು, ಇಲ್ಲಿ ಇರತಕ್ಕಂಥ ಒಂದಷ್ಟು 865 ಹಳ್ಳಿಗಳಿಗೆ ನಾವು ಹೆಲ್ತ್ ಇನ್ಶೂರೆನ್ಸ್ ಕೊಟ್ಬಿಡ್ತೀವಿ, ಅದು ಕೊಟ್ಬಿಡ್ತೀವಿ. ಇಲ್ಲಿನ MES ಕಡೆಯಿಂದ ಒಂದು ಲೆಟ್ರ್ ತೊಗೊಂಡು ಬಂದುಬಿಡಿ, ಅದಕ್ಕೆ ಒಪ್ಪಿಗೆ ತೊಗೊಂಡು ಬಂದುಬಿಡಿ, ನಾವು ಅಲ್ಲಿ ನಿಮಗೆಲ್ಲ ಅನುಕೂಲ ಮಾಡಿಕೊಟ್ಬಿಡ್ತೀವಿ, ನಿಮ್ಮೂರಲ್ಲಿರೋ ಖಾಸಗಿ ಆಸ್ಪತ್ರೆಯಲ್ಲಿ ನೀವು ತೋರಿಸ್ಕೊಳ್ಳಿ, ಇದೆಲ್ಲ ನಡೀತಾ ಇತ್ತಲ್ಲ. ಇದೀಗ ಆಯುಕ್ತರು ಇದಕ್ಕೆ ಎಂಟ್ರಿ ಆಗಿದ್ದಾರೆ, ಎಚ್ಚರಿಕೆ ಕೊಡೋಕ್ಕೆ ಶುರು ಮಾಡಿದ್ದಾರೆ. ಆದೇಶ ಯಾರು ಪಾಲಿಸಲ್ವೋ ನಿಮ್ಮ ಅಂಗಡಿ ಲೈಸೆನ್ಸ್, ನಿಮ್ಮ ವಾಣಿಜ್ಯ ಲೈಸೆನ್ಸ್ ಇರುತ್ತಲ್ಲ, ವಾಣಿಜ್ಯ ಪರವಾನಗಿ ರದ್ದು ಮಾಡಿಬಿಡ್ತೀವಿ, ಹುಷಾರಂತೇಳಿ ಹೇಳಿದ್ದಾರೆ. ಮಾಡ್ತಾ ಇದೆ. ಹೆಸರಾಯಿತು ಕರ್ನಾಟಕ, ಉಸಿರಾಗಲಿ ಕನ್ನಡ ಎಂಬ ಘೋಷವಾಕ್ಯದೊಂದಿಗೆ ಫಲಕಗಳಲ್ಲಿ 60% ಕನ್ನಡ ಇರಬೇಕೆಂಬ ಆದೇಶ ಹೊರಡಿಸುವುದಿದೆ. ಬೆಳಗಾವಿ ಆಯುಕ್ತರಾದ ಶ್ರೀ ಅಶೋಕ್ ದುಡ್ಗಂಟಿ ಇವರು ಬೆಳಗಾವಿ ಮರುನಾಮಕರಣ ಆಗಿ ಈಗ ಹಿಂದಿನ ಇತಿಹಾಸ ನಾವು ನೋಡಿದರೆ 2003ರಲ್ಲಿ ನಾವು ಕನ್ನಡ ಹೋರಾಟಗಾರರು ಬೆಳಗಾವಿ ಆಗಬೇಕೆಂಬ ಹೋರಾಟ ಮಾಡಿದ್ದೀವಿ. 2014ರಲ್ಲಿ ಸರ್ಕಾರ ಆದೇಶ ಹೊರಡಿಸಿತು. ಇನ್ನೂವರೆಗೆ ಸಹಿತ ಬೆಳಗಾವಿ ನಾಮಕರಣಗೊಂಡಿದ್ರು ಸಹಿತ ಫಲಕಗಳಲ್ಲಿ ಬೆಳಗಾಂ ಅಂತಕ್ಕಂಥ ಬೇರೆ ಬೇರೆ ಭಾಷೆಗಳಲ್ಲಿ ಕನ್ನಡಕ್ಕೆ ಅವಮಾನ ಮಾಡತಕ್ಕಂಥ ಪದಗಳನ್ನು ಬಳಸ್ತಾ ಇದ್ರು. ಮಾನ್ಯ ಅಧಿಕಾರಿಗಳು ಎಲ್ಲ ಫಲಕಗಳಲ್ಲಿ ಬೆಳಗಾವಿ ಎಂದೇ ಬರೆಯಬೇಕೆಂಬ ಆದೇಶವನ್ನು ಕೊಡುವ ಮುಖಾಂತರ ಕನ್ನಡಿಗರಿಗೆ ಒಂದು ಬಲ ತುಂಬತಕ್ಕಂಥ ಕೆಲಸ ಮಾಡಿದ್ದಾರೆ. ಅವರ ಕಾರ್ಯಕ್ಕೆ ನಾವು ಕನ್ನಡ ಸಂಘಟನೆಗಳು ಶ್ಲಾಘನೆ ವ್ಯಕ್ತಪಡಿಸ್ತಾ ಇದ್ದೇವೆ. ಬರ್ತಕ್ಕಂಥ ದಿನಗಳಲ್ಲಿ ಈ ಕನ್ನಡ ಅನುಷ್ಠಾನ ಅವರು ಒಂದು ಹೆಮ್ಮೆಯಿಂದ ಮಾಡಲಿ. ಕನ್ನಡ ಸಂಘಟನೆಗಳು ಅವರ ಬೆಂಬಲವಾಗಿ ನಿಲ್ತಕ್ಕಂಥ ಒಂದು ವಿಶ್ವಾಸವನ್ನ ನಾವು ಅವರಿಗೆ ವ್ಯಕ್ತಪಡಿಸ್ತಾ ಇದ್ದೇವೆ. ಕನ್ನಡಿಗರ ಪರವಾಗಿ ಅವರು ತುಂಬು ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ ಬಯಸ್ತಾ ಇದ್ದೇನೆ. ರಾಜ್ಯ ಸರ್ಕಾರ ಡೀಟೇಲ್ಸ್ ಕೊಡೋಕೆ ಇದೀಗ ಶ್ರೀಧರ್ ಇದ್ದಾರೆ. ಶ್ರೀಧರ್, ಬೆಳಗಾಂ ಮನಸ್ಸಿಗೆ ಬಂದಂಗೆ ಈ ಥರ ಹೆಸರು ಬರ್ಕೊಳ್ತಾ ಇದ್ರಲ್ಲ, ಇದಕ್ಕೆಲ್ಲ ಒಂದು ಖಡಕ್ ವಾರ್ನಿಂಗ್ ಹೋಗಿದೆಯಾ ಅಂತ? ರಮಾಕಾಂತ್, ಗಡಿ ಜಿಲ್ಲೆ ಬೆಳಗಾವಿ ಅಂದ್ರೆ ಅದು ಸಾಕಷ್ಟು ಸೂಕ್ಷ್ಮವಾದಂತ ಪ್ರದೇಶ. ಹಾಗಾಗಿ ಈಗ ಏನು ರಾಜ್ಯ ಸರ್ಕಾರ 60% ಕನ್ನಡ ಕಡ್ಡಾಯವನ್ನು ಗೊಳಿಸಬೇಕು, ನಾಮಫಲಕದಲ್ಲಿ 60% ನಾಮಫಲಕ ಕನ್ನಡವನ್ನು ಬಳಸಬೇಕು ಅಂತ ಒಂದು ಆದೇಶವನ್ನು ಮಾಡಿದೆ. ಅದರ ಜೊತೆಗೆ ಈ ಒಂದು ಆದೇಶ ಜೊತೆಗೆ ಬೆಳಗಾವಿ ಮಹಾನಗರ ಪಾಲಿಕೆ ಆಯುಕ್ತ ಏನು ಅಶೋಕ್ ದುಡ್ಗುಂಟಿದ್ದಾರೆ, ಒಂದು ಕೇಂದ್ರ ಸರ್ಕಾರ ಒಂದು ಆದೇಶವನ್ನ ಕಟ್ಟುನಿಟ್ಟಾಗಿ ಕನ್ನಡ ಕಡ್ಡಾಯ ಜೊತೆಗೆ ಬೆಳಗಾವಿ ಅಂತ ಬಳಸೋದಕ್ಕೆ ಒಂದು ಖಡಕ್ ಆಗಿ ಸೂಚನೆ ಕೊಟ್ಟಿರ್ತಕ್ಕಂಥದ್ದು. ಈಗಾಗಲೇ ಬೆಳಗಾವಿ ಮಹಾನಗರದಲ್ಲಿರ್ತಕ್ಕಂಥ 2,000ಕ್ಕಿಂತ ಅಧಿಕ ಅಂಗಡಿಗಳಿಗೆ ನೋಟಿಸ್ ಅನ್ನು ಕೊಡಲಾಗಿದೆ. ಅದೇ ಪ್ರಮುಖವಾಗಿ ರಮಾಕಾಂತ್, 2003ರಿಂದ ಬೆಳಗಾವಿಯಲ್ಲಿ ಒಂದು ಹೋರಾಟ ಆರಂಭ ಆಗುತ್ತೆ. ಅದು ಬೆಳಗಾಂ ಮತ್ತು ಬೆಳಗಾವಿ ಆಗ್ಬೇಕಂತ ಹೋರಾಟ ಆಗುತ್ತೆ. ಅದನ್ನ ಕೇಂದ್ರ ಸರ್ಕಾರ 2013ರಲ್ಲಿ ಅದನ್ನ ಗೆಜೆಟ್ ನೋಟಿಫಿಕೇಶನ್ ಹೊರಡಿಸುವ ಮೂಲಕ ಅನುಷ್ಠಾನಗೊಳಿಸುವಂತ ಕೆಲಸವನ್ನು ಮಾಡುತ್ತೆ. ಅಂದ್ರೆ ಬೆಳಗಾಮನ್ನ ಬೆಳಗಾವಿಯಾಗಿ ಬದಲಾವಣೆ ಮಾಡುತ್ತೆ, ಬಿಜಾಪುರನ್ನ ವಿಜಯಪುರ ಆಗಿ ಒಂದು ಬದಲಾವಣೆ ಮಾಡುತ್ತೆ, ಗುಲ್ಬರ್ಗನ್ನ ಕಲಬುರಗಿಯಾಗಿ ಬದಲಾವಣೆ ಮಾಡುತ್ತೆ. ಈಗ ರಾಜ್ಯದ ಅನೇಕ ಹೆಸರುಗಳನ್ನು ಬದಲಾವಣೆ ಆಗುತ್ತೆ. ಈ ಒಂದು ಬೆಳಗಾವಿ ಹೆಸರನ್ನ ಕೇಂದ್ರ ಸರ್ಕಾರ ಅನೇಕ ಸರ್ಕಾರಿ ಕಚೇರಿಗಳಲ್ಲಿ ಬೆಳಗಾವಿ ಅಂತ ಅದನ್ನ ಬರಿತಾ ಇದ್ರು ಕೂಡ ಬೆಳಗಾವಿ ಮಹಾನಗರ ಪಾಲಿಕೆಯಲ್ಲಿ MES ಪ್ರಾಬಲ್ಯ ಇರ್ತಕ್ಕಂಥ ಪರೀಕ್ಷೆ ಆಗಿರ್ಬೋದು, MES ನ ಕಾರ್ಯಕರ್ತರಾಗಿರ್ಬೋದು, ಅದು ಇವತ್ತಿಗೂ ಕೂಡ ಬೆಳಗಾಂ ಅನ್ನುವಂತ ಬರೆಯುವಂತ ಪದ್ಧತಿಯನ್ನ ಮುಂದುವರ್ಸ್ಕೊಂಡಿದ್ದಾರೆ. ಜೊತೆಗೆ ಇದನ್ನ ಬ್ರೇಕ್ ಹಾಕೋದಕ್ಕೆ ಈಗಾಗಲೇ ಮಹಾನಗರ ಪಾಲಿಕೆ ಆಯುಕ್ತ ಅಶೋಕ್ ದುಡ್ಗುಂಟಿ ಒಂದು ಆದೇಶ ಹೊರಡಿಸುವ ಮೂಲಕ ಸ್ವತಃ ಅವರೇ ಫೀಲ್ಡ್ ಇಳಿದು ಪರಿಶೀಲನೆ ಮಾಡ್ತಾ ಇದ್ದಾರೆ ಮತ್ತು ಖಡಕ್ ಆಗಿ ಎಚ್ಚರಿಕೆ ಕೊಟ್ಟಿರ್ತಕ್ಕಂಥದ್ದು. ಒಂದು ವೇಳೆ ಏನಾದ್ರೂ ಏನು ರಾಜ್ಯ ಸರ್ಕಾರದ ಆದೇಶವನ್ನಾಗಿರ್ಬೋದು ಮತ್ತು ಮಹಾನಗರ ಪಾಲಿಕೆ ಸೂಚನೆ ಪಾಲಿಸಿದ್ರೆ ಅಂಗಡಿ ಲೈಸೆನ್ಸ್ ರದ್ದು ಮಾಡುವಂತ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ರಮಾಕಾಂತ್, ಥ್ಯಾಂಕ್ ಯು ಶ್ರೀಧರ್.